ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 6. ಇಂದ್ರನು ನಂದನವನದಲ್ಲಿ ದೇವಿಗೆ ದಿವ್ಯ ಮಂದಿರವನ್ನು ಕಟ್ಟಿಸಿ ಪದ್ಮರಾಗ ರತ್ನದಿಂದ ರಾಜಿಸುವ ಭುವನೇಶ್ವರಿ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಿಸಿದನು. ದೇವತೆಗಳು ದಿನವೂ 3 ಕಾಲ ಅಲ್ಲಿ ಪೂಜೆ, ಧ್ಯಾನ, ಜಪ ಮಾಡುವರು. ದೇವತೆಗಳ ಕುಲದೇವತೆಯು ಭುವನೇಶ್ವರಿ ಮಾತೆ. ಇಂದ್ರನು ತನಗೆ ಸಹಾಯ ಮಾಡಿದ ವಿಷ್ಣುವನ್ನು ಆರಾಧಿಸಿದನು. ರುದ್ರ ಸಂಹಾರಕ್ಕೆ ಸತ್ಯಶಕ್ತಿ ನೀಡಿದ ದೇವಿಗೆ ರುದ್ರನಿಹಂತ್ರಿ ಎಂಬ ಕೀರ್ತಿ ಪ್ರಾಪ್ತಿಯಾಯಿತು. ರಾಗದ್ವೇಷಗಳಿಲ್ಲದ ಧರ್ಮ ರಕ್ಷಕಳಾದ ದೇವಿಯು ಇಂದ್ರನಿಗೆ ಸಹಾಯ ಮಾಡಿದರೂ ದೋಷಭಾಗಿಯಲ್ಲವು ಎಂದು ವ್ಯಾಸಮುನಿಯು ಹೇಳಿದನು. ಇಂದ್ರನು ರುದ್ರ ಸಂಹಾರ ಮಾಡಿದ ಮೇಲೆ ತನಗೆ ಬ್ರಹ್ಮಹತ್ಯ ದೋಷವು ಬಂದೀತೆಂದು ಭಯಪಟ್ಟನು. ವಿಷ್ಣುವಿಗೂ ಆತಂಕ ಉಂಟಾಯಿತು. ಋಷಿಗಳು ಈ ರೀತಿ ವ್ಯಥೆಪಟ್ಟರು. ಇಂದ್ರನು ವಿಶ್ವಾಸಘಾತಕನು, ಮಿತ್ರದ್ರೋಹಿಯು, ರುದ್ರನ ಮರಣಕ್ಕೆ ಪರೋಕ್ಷವಾಗಿ ಕಾರಣರಾದೆವು. ಪಾಪದ ಆಲೋಚನೆ ಮಾಡುವವರು, ಹೇಳಿಕೊಡುವವರು, ಪ್ರೇರೇಪಿಸುವವರು ದುಷ್ಟ ಫಲವನ್ನು ಅನುಭವಿಸುವರು. ಚಿಂತಾಕ್ರಾಂತರಾದ ಋಷಿಗಳು ಪಶ್ಚಾತ್ತಾಪಪಟ್ಟು ಪರಿಶುದ್ಧರಾದರು. ತ್ವಷ್ಟೃವು ದುಃಖದಿಂದ ತುಂಬಿ ಕೋಪಗೊಂಡು, ನನ್ನ ಮಕ್ಕಳನ್ನು ಹಿಂಸಿಸಿ ಕೊಂದ ಇಂದ್ರನು ಬಹಳ ದುಃಖವನ್ನು ಅನುಭವಿಸಲಿ ಎಂದು ಶಾಪ ಕೊಟ್ಟು ಚಿತ್ತಶಾಂತಿಗಾಗಿ ತಪಸ್ಸು ಮಾಡಲು ಮೇರುಪರ್ವತಕ್ಕೆ ಹೋದನು. ಇಂದ್ರನು ತೇಜೋಹೀನನಾದನು. ದೇವತೆಗಳೇ ಬೇಸರಗೊಂಡರು. ಇಂದ್ರನನ್ನು ಎಲ್ಲರೂ ಅಪಹಾಸ್ಯ ಮಾಡಲು ಉಪಕ್ರಮಿಸಿದರು. ಇಂದ್ರನಿಗೆ ಶಾಂತಿ ಭಂಗವಾಯಿತು. ಬುದ್ಧಿ ಭ್ರಮಣೆಯುಂಟಾಯಿತು. ಭಯದಿಂದ ಸಂಕಟವು ಬೆಳೆಯಿತು. ಪಾಪ ಪರಿಹಾರಕ್ಕಾಗಿ ಮಾನಸ ಸರೋವರದ ಪದ್ಮನಾಳದಲ್ಲಿ ಅಡಗಿಕೊಂಡನು. ದೇವರಾಜನಿಲ್ಲದ ರಾಜ್ಯದಲ್ಲಿ ಧರ್ಮಪಾಲಕರಿಲ್ಲದಂತಾಗಿ, ಯಜ್ಞದ ಹವಿಸ್ಸನ್ನು ಹಂಚುವವರಿಲ್ಲವಾಗಿ ದೇವತೆಗಳು ದುರ್ಬಲರಾದರು. ಋಷಿ ಮುನಿಗಳು ಸಮಾಲೋಚಿಸಿ ಭೂಮಿಯಲ್ಲಿ ಸಾಕಷ್ಟು ಧರ್ಮಿಷ್ಠನಾಗಿದ್ದ ನಹುಷನನ್ನು ಇಂದ್ರ ಪದವಿಗೇರಿಸಿದರು. ನಹುಷನು ನಯವಿನಯ ಶೀಲವಂತನಾಗಿ ನೀತಿ ನೇಮವನ್ನು ಪಾಲಿಸುತ್ತಿದ್ದಾಗ ಪ್ರಾರಬ್ಧವಶನಾಗಿ ಶುಚಿರ್ಭೂತಳಾದ ಇಂದ್ರನ ಪತ್ನಿ ಶಚಿಯನ್ನು ಬಯಸಿದನು. ಇಂಗಿತ ತಿಳಿದ ಬೃಹಸ್ಪತಿಯು ಶಚಿಯನ್ನು ರಕ್ಷಿಸಲು ನಹುಷನಿಗೆ ಕ್ರೋಧ ಉಂಟಾಯಿತು. ಋಷಿಗಳ ಉಪದೇಶವೂ ನಹುಷನಿಗೆ ಪ್ರಿಯವಾಗಲಿಲ್ಲ. ವಿವೇಕಿಯು ಪತಿವ್ರತೆಯೂ ಆದ ಶಚಿದೇವಿಯು ತನ್ನ ಪತಿಯಾದ ಇಂದ್ರನು ಮತ್ತೆ ಅಮರಾವತಿಗೆ ಬೇಗ ಬರಲೆಂಬ ಉದ್ದೇಶದಿಂದ ಭಗವತಿ ದೇವಿಯ ಉಪಾಸನೆಯಲ್ಲಿ ತಲ್ಲೀನಳಾದಳು. ಆದುದರಿಂದ ನಹುಷನು ಕಾಲಾವಕಾಶ ಕೊಟ್ಟನು. ವಿಷ್ಣುವು ಹೇಳಿದ ಪ್ರಕಾರ ದೇವತೆಗಳು ಇಂದ್ರನನ್ನು ಪತ್ತೆ ಹಚ್ಚಿದರು. ಅವನಿಂದ ಅಶ್ವಮೇಧ ಯಜ್ಞವನ್ನು ಮಾಡಿಸಿದರು. ಇಂದ್ರನು ತನ್ನ ದೋಷವನ್ನು ಮರಗಳು, ನದಿಗಳು, ಪರ್ವತಗಳು, ಸ್ತ್ರೀಯರಿಗೆ ಹಂಚಿಕೊಟ್ಟನು. ಶಚಿದೇವಿಯು ಭುವನೇಶ್ವರಿ ಮಹಾಮಂತ್ರವನ್ನು ಬೃಹಸ್ಪತಿಯಿಂದ ಉಪದೇಶ ರೂಪವಾಗಿ ಪಡೆದು ತಪಸ್ಸು ಮಾಡಿದಳು. ಸಂತೃಪ್ತಳಾದ ಸರ್ವೇಶ್ವರಿಯು ಹಂಸವಾಹಿನಿಯಾಗಿ ಶಾಂತರೂಪಿನಿಂದ ಶಚಿದೇವಿಗೆ ಕಾಣಿಸಿಕೊಂಡಳು. ಕೋಟಿ ಸೂರ್ಯ ಪ್ರತೀಕಾಶ, ಚಂದ್ರಕೋಟಿ ಸುಶೀತಲ, ವಿದ್ಯುತ್ಕೋಟಿ ಸಮಾನಾಭ, ಚತುರ್ವೇದ ಸಮನ್ವಿತ, ಪಾಶಾಂಕುಶ ಭಯವರಾನ್ ದದತಿ ನಿಜಬಾಹುಭಿ, ಆಪದಾಲಂಬಿನೀಂ ಸ್ವಚ್ಛ ಮುಕ್ತಮಾಲಾಂಚ ಬಿಭ್ರತಿ, ಪ್ರಸನ್ನ ಸ್ಮೇರಾವದನ ಲೋಚನೇತ್ರಾಯ ಭೂಷಿತ, ಆ ಬ್ರಹ್ಮ ಕೀಟಜನನಿ ಕರುಣಾಮೃತ ಸಾಗರ, ಅನಂತಕೋಟಿ ಬ್ರಹ್ಮಾಂಡ ನಾಯಕ ಪರಮೇಶ್ವರಿ, ಸೌಮ್ಯಾನಂತರಸೈ ಯುಕ್ತ ಸ್ತನದ್ವಯ ವಿರಾಜಿತ, ಸರ್ವೇಶ್ವರಿ ಚ ಸರ್ವಜ್ಞ ಕೂಟಸ್ಥ ಅಕ್ಷರರೂಪಿಣಿ. ಕೋಟಿ ಸೂರ್ಯ ಪ್ರಕಾಶಕಳು, ಕೋಟಿ ಚಂದ್ರರಂತೆ ತಂಪಾಗಿರುವವಳು, ಕೋಟಿ ಮಿಂಚಿನಂತೆ ಹೊಳೆಯುವವಳು, 4 ವೇದ ಸ್ವರೂಪಳು, ಚತುರ್ಭುಜಗಳಲ್ಲಿ ಪಾಶ, ಅಂಕುಶ, ಅಭಯವರದ ಮುದ್ರೆಯುಳ್ಳವಳು, ಮುತ್ತಿನ ವೈಜಯಂತಿಮಾಲೆ ಧರಿಸಿರುವವಳು, 3 ಕಣ್ಣಿನ ನಗಮುಖದ ದಯಾ ಸಮುದ್ರಳು, ಕೋಟಿ ಬ್ರಹ್ಮಾಂಡ ನಾಯಕಳು, ಸ್ತನದ್ವಯ ವಿರಾಜಮಾನಳು, ಸರ್ವಾಧಾರಳು, ಸರ್ವೇಶ್ವರಿಯು, ಪ್ರಣವ ಸ್ವರೂಪಳು ಆದ ಪರಮೇಶ್ವರಿಯು ಶಚಿಯನ್ನು ಕುರಿತು ಚಿಂತಿಸಬೇಡ. ನೀನು ಶುಚಿರ್ಭೂತಳು. ನನ್ನ ದೂತಿಯೊಡನೆ ಮಾನಸ ಸರೋವರಕ್ಕೆ ಹೋಗು. ಅಲ್ಲಿ ಅಚಲವಾಗಿರುವ ವಿಶ್ವಕಾಮ ಮೂರ್ತಿಯ ಬಳಿ ಇಂದ್ರನು ಇರುವನು. ಇನ್ನು ಸ್ವಲ್ಪ ಕಾಲದಲ್ಲಿ ನಹುಷನು ಅಜ್ಞಾನದಿಂದ ಅಧಿಕಾರವನ್ನು ಕಳೆದುಕೊಳ್ಳುವನು. ಪತಿಯ ಸಾನ್ನಿಧ್ಯದಿಂದ ಸುಖವಾಗಿರುವೆ ಎಂದು ಸಮಾಧಾನ ಮಾಡಿದಳು. ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.